ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸ್ವೀಟ್ ಚಿಲ್ಲಿ ಚಾನಲ್ ಫಾರ್ ಫುಡ್ಡಿ ಫೋಕ್ಸ್. ಇವತ್ತು ನಾವು ಆಲೂಗಡ್ಡೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ಇಷ್ಟಲ್ಲಿ ಹಾಕಿದ್ದೀನಿ, ನೋಡ್ಕೊಂಬಿಡಿ. ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಎಡಿಬಲ್ ಆಯಿಲನ್ನು ಯೂಸ್ ಮಾಡ್ಬೋದು. ಹಾಗೆ ಕೆಲವೊಂದಷ್ಟು ಮಸಾಲ ಹಾಕ್ಕೊಂಡಿದ್ದೀನಿ, ಸ್ಪೈಸಸ್ಸು ಸ್ವಲ್ಪ ಎಲ್ಲ ಎರಡೆರಡು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಉದ್ದಗೆ ಹಚ್ಚಿರುವಂಥ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಅದು ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದಮೇಲೆ ಇಲ್ಲಿ ಕ್ಯಾಪ್ಸಿಕಮನ್ನು ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಕ್ಯಾಪ್ಸಿಕಮ್ ಹಾಕಿದ್ರೂ ಕೂಡ ಇದರಲ್ಲಿ ತುಂಬ ಜಾಸ್ತಿ ಅಲ್ಲ, ಒಂದು ಹಾಕಿದ್ರೂ ತುಂಬ ಫ್ಲೇವರು ಚೆನ್ನಾಗಿ ಬರುತ್ತೆ ಈ ಒಂದು ಪಲ್ಯಕ್ಕೆ. ಸೊ ಅದು ಎಣ್ಣೆಲಿ ಹುರ್ಕೊಂಡ್ಮೇಲೆ ಮತ್ತು ಸ್ವಲ್ಪ ದಪ್ಪಗೆ ಹಚ್ಕೊಂಡಿರೋವಂಥ ಈರುಳ್ಳಿಯನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅದಾದಮೇಲೆ ಬದನೆಕಾಯಿ ಮತ್ತು ಆಲೂಗಡ್ಡೆನ ಹಾಕ್ಕೊಂಡು ಅದಕ್ಕೆ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡೋಣ. ಇಲ್ಲಿ ನೋಡಿ, ಎಲ್ಲನೂ ನಾನು ಒಂದೇ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ, ತರಕಾರಿ ಮತ್ತು ಈರುಳ್ಳಿ ಎಲ್ಲ. ಸೊ ಹೀಗೆ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಲ್ಲ ಹದವಾಗಿ ಬೇಯುತ್ತೆ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಅಂಟ್ಕೊಳ್ಳುತ್ತೆ. ಸೊ ಈಗ ಎಲ್ಲ ತರಕಾರಿಯನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸೊ ಈ ಅರಿಶಿನ ಪುಡಿ ಹಾಕೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ ತರಕಾರಿ ಬೇಗ ಬೇಯುತ್ತೆ, ಅದ್ರ ಜೊತೆ ಒಳ್ಳೆ ಕಲರನ್ನು ಕೊಡುತ್ತೆ ಮತ್ತು ಅದು ಆಂಟಿಸೆಪ್ಟಿಕ್ ಮತ್ತು ಆಂಟಿಬಯೋಟಿಕ್ ಗುಣ ಕೂಡ ಹೊಂದಿರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಅದೇ ಸೈಜಿಗೆ ಕಟ್ ಮಾಡ್ಕೊಂಡಿರೋಂಥ ಒಂದು ಟೊಮೆಟೊನ ಹಾಕಿ ಮತ್ತು ಮಿಕ್ಸ್ ಮಾಡ್ತಾಯಿದ್ದೀನಿ. ಅವೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕನ್ನು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಹಾಕಿದ್ದೀನಿ. ಇಲ್ಲಿ ರೆಡಿ ಸಿಗುತ್ತಲ್ಲ ಆ ಜಿಂಜರ್ ಗಾರ್ಲಿಕ್, ಅದನ್ನು ನಾನು ಉಪಯೋಗಿಸಲ್ಲ ಸಾಮಾನ್ಯಕ್ಕೆ, ಯಾಕಂದರೆ ಅಷ್ಟು ಫ್ರೆಶ್ನೆಸ್ ಇರಲ್ಲ ಅಂತ ಮನೆಯಲ್ಲೇ ಫ್ರೆಶ್ ಆಗಿ ಈ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮಾಡ್ಕೊತೀನಿ. ಸೊ ಅದು ಹಾಕಿದ್ಮೇಲೆ ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾವು ಹೊರಗಡೆ ಎಲ್ಲೂ ಈ ಪುಡಿಗಳನ್ನು ತರೋಕ್ಕೋಗಲ್ಲ, ಮನೆಯಲ್ಲೇ ಮಾಡ್ಕೊಳ್ಳೋದು ಇದನ್ನೆಲ್ಲ. ಸೊ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ಸತಿ ಎಲ್ಲ ಮಿಕ್ಸ್ ಮಾಡಬೇಕು. ಅವಾಗೆಲ್ಲ ಖಾರ ಉಪ್ಪು ಎಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಈಗ ನೋಡ್ತಿದ್ದೀರಾ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಲ್ಲ ಥರ ಕಲರನ್ನು ಕಾಣ್ತಾ ಇದೆ ಮತ್ತು ಘಮ ಅಂತ ಕೂಡ ವಾಸನೆ ಬರ್ತಾಯಿದೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯೋಷ್ಟು ನೀರನ್ನು ಹಾಕಬೇಕಿಲ್ಲಿ. ಒಂದು 1/4 ಕಪ್ಪಷ್ಟು ಹಾಕಿದ್ರೆ ಸಾಕು, ಯಾಕಂದರೆ ತುಂಬ ಜಾಸ್ತಿ ಹಾಕಿಬಿಟ್ರೆ ಅದು ಸಾರು ಥರ ಆಗೋಗುತ್ತೆ. ಮತ್ತು ನೀರು ಹಾಕೇ ಇಲ್ಲ ಅಂತಂದರೆ ತುಂಬ ಡ್ರೈ ಆಗುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ನೀರನ್ನು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಪಲ್ಯ ಇರುತ್ತೆ. ಸೊ ಈಗ ಮತ್ತೊಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದೆಲ್ಲ. ಮತ್ತು ನಾವು ಹಾಗೆ ನೋಡ್ತಾ ಹೋದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀರು ಅಬ್ಸಾರ್ಬ್ ಆಗ್ತಿದೆ. ಒಂದು 4-5 ನಿಮಿಷ ಅದನ್ನು ಬೇಯಿಸ್ಕೊಂಡ್ಮೇಲೆ ಗರಂ ಮಸಾಲ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕ್ತಿದ್ದೀನಿ, ಯಾಕಂದರೆ ಈಗ ಆಲ್ರೆಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿರೋದ್ರಿಂದ, ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಆ ಒಂದು ಮಸಾಲ ಸ್ಮೆಲ್ ಇರ್ಬೋದು ಮತ್ತು ಖಾರ ಟೇಸ್ಟು ಆಲ್ರೆಡಿ ಇರೋದ್ರಿಂದ ಮತ್ತೆ ಜಾಸ್ತಿ ಹಾಕ್ಬಿಟ್ರೆ ಅದೊಂಥರ ಕಾನ್ಸಂಟ್ರೇಟ್ ಆಗಿಬಿಡುತ್ತೆ, ತಿಕ್ ಆಗಿಬಿಡುತ್ತೆ ಮತ್ತು ತುಂಬ ಸ್ಟ್ರಾಂಗ್ ಆಗುತ್ತೆ ತಿನ್ನಲಿಕ್ಕೆ. ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಮತ್ತು ನೀರು ಒಂದು ಸ್ವಲ್ಪ ಬೇಕನ್ನಿಸ್ತು ಬೇಯಲಿಕ್ಕೆ, ಹಾಗಾಗಿ ಇನ್ನೊಂದು 1/4 ಸ್ಪೂನಷ್ಟು ನೀರನ್ನು ಹಾಕಿದೆ. ಈಗ ಲಿಡ್ ಮುಚ್ಚಿ ಇನ್ನೊಂದು 4-5 ನಿಮಿಷ ಅದನ್ನು ಬೇಯಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಸೊ ಇನ್ನೊಂದು ಸತಿ ಒಂದು ಸತಿ ತೆಗೆದು ನಾವು ಎಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗೆಲ್ಲ ಬೆರೆತ್ಕೊಳ್ಳುತ್ತೆ ನೀರಲ್ಲಿ ಮತ್ತು ಮಸಾಲ ಎಲ್ಲ. ಅದಾದಮೇಲೆ ಇದು ಫೈನಲ್ ಸ್ಟೇಜ್ ನೋಡಿ, ಎಲ್ಲ ನೀರೆಲ್ಲ ಇಂಕೊಂಡಿದೆ ಮತ್ತು ಎಲ್ಲನೂ ಹದವಾಗಿ ಬೆಂದಿದೆ, ಸಾಫ್ಟಾಗಿ ಮಸಾಲ ಮತ್ತು ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಫ್ರೆಶ್ಶಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಉದುರಿಸಿದ್ರೆ ನಿಮ್ಮ ಬದನೆಕಾಯಿ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಸೊ ಈ ಬದನೆಕಾಯಿ ಪಲ್ಯ ನಾವು ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಕೂಡ ಉಪಯೋಗಿಸ್ಬೋದು. ನಾನಿವತ್ತು ಅಪ್ಪಮ್ ಅಂತ, ಇದು ಕೇರಳದ ಒಂಥರದ ದೋಸೆ, ಅದ್ರ ಜೊತೆ ಕಾಂಬಿನೇಷನ್ ಆಗಿ ಈ ಪಲ್ಯವನ್ನು ಮಾಡಿದೆ. ನೀವು ಕೂಡ ಟ್ರೈ ಮಾಡಿ ಎಂಜಾಯ್ ಮಾಡಿ.